ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನಾ ಅಡುಗೆ. ನಾನಿವತ್ತು ಮಾಡ್ತಾಯಿರೋ ರೆಸಿಪಿ ಮಟನ್ ಬಿರಿಯಾನಿ. ಎಷ್ಟೊಂದು ರೀತಿಯಲ್ಲಿ ಬಿರಿಯಾನಿಗಳನ್ನ ಮಾಡ್ಬೋದು. ಇಲ್ಲಿ ನಾನು ಒಂದು ರೀತಿಯಲ್ಲಿ ತೋರಿಸಿದ್ದೀನಿ, ಎಲ್ಲ ಹುರ್ಕೊಂಡು ರುಬ್ಕೊಂಡು ಮಾಡೋವಂಥದ್ದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 1 kg ಮಟನ್ನ ತೊಗೊಂಡಿದ್ದೀನಿ. 1 kgಗೆ ಮಾಡ್ತಾಯಿರೋದು, ತೊಳೆದಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಈ ಮಟನ್ನೆಲ್ಲ ಹಾಕ್ಕೊಂಡು ನಾವಿಲ್ಲಿ ವಿಷಲ್ ಬರ್ಸ್ಕೊಬೇಕಾಗುತ್ತೆ. ಅಂದರೆ ಫಸ್ಟು ನಾನಿಲ್ಲಿ ಬೇಯಿಸ್ಕೊತೀನಿ ಮಟನ್ನ. ಹಾಗಾಗಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಅದು ಹಸಿ ಇದೆಲ್ಲ ಹೋಗಬೇಕು, ಆ ರೀತಿ ಬಾಡಿಸ್ಕೊಳ್ಳೋಣ. ಅಂದರೆ ತಕ್ಷಣವೇ ನೀವು ಕುಕ್ಕರ್ ಮುಚ್ಚಿಬಿಡಬೇಡಿ. ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ರೀತಿ ಆಗುತ್ತೆ. ಈ ರೀತಿ ಆದಮೇಲೆ ಇದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ಹಾಕಿದ್ದೀನಿ ಅಷ್ಟೇ. ಮುಚ್ಚಿಬಿಟ್ಟು ನಾನಿಲ್ಲಿ ಒಂದು 4 ವಿಷಲ್ ಕೂಗಿಸಿದ್ದೀನಿ. ನೀವು ಮಟನ್ ಹೇಗಿರುತ್ತೋ ಅದ್ರ ತಕ್ಕನಾಗಿ ನೋಡಿಕೊಂಡು ಹಾಕ್ಕೊಬೋದು, ವಿಷಲ್ ಮಾಡ್ಕೊಬೋದು. ನಾನಿಲ್ಲಿ ಹುರಿಯೋದಕ್ಕೆ 2 ಟೀ ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಂಡಿದ್ದೀನಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ನಾನಿಲ್ಲಿ ಎಲ್ಲನೂ ಟೀ ಸ್ಪೂನಲ್ಲೇ ತೊಗೊತಿದ್ದೀನಿ. ಒಂದು 1/4 ಟೀ ಸ್ಪೂನು ಮೆಣಸು, ಮತ್ತು 1/4 ಟೀ ಸ್ಪೂನ್ ಸೋಂಪು, ಮತ್ತು 1/4 ಟೀ ಸ್ಪೂನ್ಗಿಂತ ಕಮ್ಮಿ ಶಾಜೀರ ಇರಲೇಬೇಕು ಅಂತ ಏನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ. 2 ಪಲಾವ್ ಎಲೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕಲ್ಲು, ಹಾಗೆ 2 ಜಾಪತ್ರೆ, ಮತ್ತು 2 ಚಿಕ್ಕದು ಸ್ಟಾರ್ ಹೂವು ಅಂತಾರಲ್ಲ ಅದು, ಸ್ಟಾರ್ ಅನೀಸು, ಮತ್ತು ಒಂದು 4 ಏಲಕ್ಕಿ, ಮತ್ತು ಒಂದು 4 ಲವಂಗ, ಮತ್ತು ಒಂದು 3 ಪೀಸು ಚಕ್ಕೆ. ಇದೆಲ್ಲನೂ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜಾಯಿಕಾಯಿ ಪೌಡ್ರು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಆಪ್ಷನಲ್, ನೀವು ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಇದೆಲ್ಲ ನೀಟಾಗಿ ಹುರ್ಕೊಂಬಿಟ್ಟು ಸಪ್ರೇಟು ಎತ್ತಿಟ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಆರಬೇಕು, ಹಾಗಾಗಿ ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ಈಗ ಇದಕ್ಕೇ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಈರುಳ್ಳಿ ಒಂದು 2-3 ಈರುಳ್ಳಿ. ಅಂದರೆ ನಾವೇನು ಬಿರಿಯಾನಿಗೆ ಎಷ್ಟು ಕ್ವಾಂಟಿಟಿ ನಾವು ಮಾಡ್ಕೊತೀವೋ, ಎಷ್ಟು ಈರುಳ್ಳಿ ಹಾಕ್ತೀವೋ ಅದೆಲ್ಲ ಇಲ್ಲೇ ಹಾಕ್ತಾಯಿದ್ದೀನಿ, ಮತ್ತೇನು ಹಾಕೋಕ್ಕೆ ಹೋಗಲ್ಲ. ಹಾಗಾಗಿ ಅದು ಫ್ರೈ ಆಗ್ತಾ ಇರಲಿ. ಈಗ ಇಲ್ಲಿ ಸೊಪ್ಪುಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಪುದೀನಾನ ಇಲ್ಲಿ ಹಾಕ್ತಾಯಿದ್ದೀನಿ, ನಾವೇನು ಹುರ್ಕೊತಿದ್ದೀವೋ ಅಲ್ಲಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪನ್ನು ಇಲ್ಲೇ ಹಾಕೊಬೋದು, ಆದರೆ ನಾನು ಸ್ವಲ್ಪ ಒಗ್ಗರಣೆಗೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ, ಆಗಿದೆ, ಫ್ರೈ ಆಗಿದೆ. ಇದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನು ನಾವು ಆರೋದಕ್ಕೆ ಬಿಡಬೇಕು. ನೋಡಿ, ತಣ್ಣಗೆ ಆಗಿದೆ. ಇವಾಗ ನಾವೇನು ಫಸ್ಟ್ ಮಸಾಲೆ ಹುರ್ಕೊಂಡ್ವಿ, ಇದನ್ನು ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಸಪ್ರೇಟ್ ಮಾಡ್ಕೊತಿದ್ದೀನಿ, ಏಕೆಂದರೆ ಸಪ್ರೇಟ್ ಮಾಡಿಕೊಂಡ್ರೆ ನೀವು ಸಪ್ರೇಟ್ ಎತ್ತಿಟ್ಕೊಬೋದು. ಎಷ್ಟು ಬೇಕೋ ಅಷ್ಟು, ಎಷ್ಟು ಸ್ಪೂನ್ ಬೇಕೋ ಅಷ್ಟು ಹಾಕ್ಕೊಂಬಿಡ್ಬೋದು. ನಾನು ಏನು ಮಾಡ್ತೀನೋ ಅಳತೆಗೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಈ ಹುರಿದಿರೋ ಈರುಳ್ಳಿ, ಬೆಳ್ಳುಳ್ಳಿ ಮಸಾಲೆ ಕೂಡ ಇದರೊಳಗೆ ಹಾಕ್ಕೊಂಡು ರುಬ್ತಾಯಿದ್ದೀನಿ. ನೀವು ಸಪ್ರೇಟ್ ಕೂಡ ಇಟ್ಕೊಂಡು ಪೌಡ್ರನ್ನ ಸಪ್ರೇಟ್ ಹಾಕ್ಕೊಬೋದು. ಅಂದರೆ ಕೆಲವರು ಲೈಟಾಗಿ ಇಷ್ಟಪಡ್ತಾರೆ, ಇನ್ನೊಂದು ಸ್ವಲ್ಪ ಲೈಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು. ಈಗ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಕುಕ್ಕರ್ ಇಟ್ಕೊಂಡು ಎಣ್ಣೆ ಕೂಡ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಒಂದು 200 ml ಅಷ್ಟು, ಮತ್ತು ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ, 1-2 ಸ್ಪೂನು. ಇದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಲಿ ಹುರ್ಕೊಬೇಕು. ನೋಡಿ, ಈ ರೀತಿ ಹುರ್ಕೊತಾ ಇದ್ದೀನಿ. ಈಗ ಇದಕ್ಕೆ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಗಿದೆ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ನೀವು ಯಾವತ್ತು ಕ್ವಾಂಟಿಟಿ ಅದೆಲ್ಲ ನೀಟಾಗಿ ನೋಡಿ ಹಾಕ್ಕೊಬೇಕು. ನೀವು ಇಲ್ಲಿ ಮಸಾಲೆ ಜಾಸ್ತಿ ಆದರೂ ಕೂಡ ಚೆನ್ನಾಗಲ್ಲ, ಕರೆಕ್ಟಾಗಿ ಇರಬೇಕು ಎಲ್ಲ ಕ್ವಾಂಟಿಟಿ. ಹಾಗಿದ್ದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಈ ಮಸಾಲೆ ಹುರ್ಕೊಂಡಾದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ, ಗಟ್ಟಿ ಮೊಸರು. ಅದು ಸ್ವಲ್ಪ ಮೊಸರು ಹಾಕಿದಾಗ ಸ್ವಲ್ಪ ಸಿಮ್ ಮಾಡಿ ಉರಿನ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಮಟನ್ನ ನೀರು ಸಮೇತನೇ ಹಾಕ್ತಾಯಿದ್ದೀನಿ. ಈಗ ನಮಗೆ ಇಲ್ಲೊಂದು ಸ್ವಲ್ಪ ನೀರು ಆ್ಯಡ್ ಆಯಿತು, ಮತ್ತು ಜಾರ್ ತೊಳೆದಿರೋ ನೀರನ್ನು ಕೂಡ ಹಾಕಿದ್ದೀನಿ.
ಏಕೆಂದರೆ ನಾವು ಆಮೇಲೆ ನೀರು ಹಾಕ್ಬೇಕಾದ್ರೆ ನೋಡಿಕೊಂಡು ಒಂದು ಲೋಟ ಕಮ್ಮಿ ಹಾಕಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಈಗ ಇದು ಒಂದು ಕುದಿ ಬರಲಿ. ಈಗ ನಾನು ನೀರು ಹಾಕ್ತಾಯಿದ್ದೀನಿ. ನೀರನ್ನು ನಾವಿಲ್ಲಿ 1 ಲೋಟ ಕಮ್ಮಿ ಹಾಕಬೇಕು. ಅಂದರೆ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅಲ್ಲಿಗೆ 6 ಲೋಟ ನೀರು ಹಾಕಬೇಕು. 1 ಲೋಟ ಕಮ್ಮಿ ಮಾಡಿಬಿಟ್ಟು 5 ಲೋಟ ನೀರು ಹಾಕೋಣ. ಏಕೆಂದರೆ ಅಕ್ಕಿ ಕೂಡ ನೆನೆಸಿರ್ತೀವಲ್ವ, ಹಾಗಾಗಿ. ನೋಡಿ ಕುದೀತಾ ಇದೆ. ಇವಾಗ ಇಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಿದ್ರೂ ತೊಗೊಬೋದು. ಯಾವ ಅಕ್ಕಿ ತೊಗೊಂಡ್ರೂ ಕೂಡ ನೆನೆಸಿ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸರಿ ನೀರು. ಕೆಲವೊಂದು ಅಕ್ಕಿಗೆ ಜಾಸ್ತಿ ಬೇಕಾಗುತ್ತೆ, ಕೆಲವೊಂದು ಅಕ್ಕಿಗೆ ಕಮ್ಮಿ ಬೇಕಾಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಗೆ ದಮ್ಮಲ್ಲಿ ಬೇಯಿಸ್ತಾ ಇದ್ದೀನಿ, ಏನು ವಿಷಲ್ ಏನು ಬರ್ಸಲ್ಲ. ಈಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿದ್ದೀನಿ. ನೋಡಿ ಇದು ಹಾಗೇ ಇಂಗ್ತಾ ಬರ್ತಾಯಿದೆ, ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಅನ್ನ ಎಲ್ಲ ಮೇಲೆ ಬಂದಮೇಲೆ ನೀವು ಸ್ವಲ್ಪ ಸಿಮ್ ಮಾಡಿಬಿಡಿ. ನೋಡಿ ಸಿಮ್ ಮಾಡಿದಾಗ ಈ ಥರ ಆಗಿದೆ. ಇನ್ನೂ ಸ್ವಲ್ಪ ಹರಡಬೇಕಿದು. ಮತ್ತು ಇದನ್ನು ಮುಚ್ಚಿಬಿಟ್ಟು ನಾನು ಫುಲ್ ಸಿಮ್ ಮಾಡಿಬಿಟ್ಟು ಮೇಲೆ ಒಂದು ಬಾರನ ಇಡ್ತಾಯಿದ್ದೀನಿ. ಇವಾಗ ನೀಟಾಗಿ ಅದು ಕ್ಲೀನಾಗಿ ರೆಡಿ ಆಗುತ್ತೆ. ನೋಡಿ ಇವಾಗ ನೀಟಾಗಿ ರೆಡಿ ಆಗಿದೆ, ಚೆನ್ನಾಗಿ ಅಳ್ಕೊಂಡಿದೆ. ಮತ್ತು ತಕ್ಷಣವೇ ನೀವು ಸರ್ವ್ ಮಾಡಬೇಡಿ. ಈ ಥರ ಎಲ್ಲ ಮಾಡಿದಾಗ ನೀವು ಸ್ವಲ್ಪ ಹೊತ್ತು ಬಿಟ್ಟುಬಿಡಿ, ಒಂದು 1/4 ಗಂಟೆ, ಒಂದು 10-15 ನಿಮಿಷ ಬಿಟ್ಟುಬಿಡಿ. ಆಮೇಲೆ ನೀವು ಸರ್ವ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ ನಮ್ಮ ಘಮ ಘಮ ಅಂತ ಇರೋ ಮಟನ್ ಬಿರಿಯಾನಿ. ನೀವು ಹಾಗೆಯೇ ತಿನ್ಬೋದು ಅಥವಾ ರೈತ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.